ಬಾಳು ನಮ್ಮಂತ ಶ್ರೀಮಂತರ ತೋಳ್ತಕ್ಕೆಯಲ್ಲಿ ಬಿದ್ದು ವಿಲ ವಿಲ ಅಂತ ಒದ್ದಾಡುತ್ತಿದ್ದಾರೆ. ಆದರೆ ನನ್ನ ಪ್ರೀತಿಯ ಅರಗಿಣಿ ಶೀಲಾ ನನ್ನ ಮನಸ್ಸನ್ನೇ ಕರಗಿಸುತ್ತಿದ್ದಾಳೆ. ಇಂದಲ್ಲ ನಾಳೆ ಹೇಗಾದರೂ ಮಾಡಿ ಅವಳನ್ನು ನಾನು ಒಲಿಸಿಕೊಳ್ಳಲೇಬೇಕು. ಓಹೋ, ನನ್ನ ಪ್ರೀತಿಯ ಅರಗಿಣಿ ಈ ಕಡೆನೇ ಬರ್ತಾ ಇದ್ದಾಳೆ. ಬರ್ಲಿ ಬರ್ಲಿ, ಅವಳ ದೇಹ ಸುಖವನ್ನು ಇಂದು ಅನುಭವಿಸಲೇಬೇಕು. ಹೊಳೆಯ ದಂಡೆಯ ಮೇಲೆ ಆ ಹಚ್ಚು ಹಸಿರಿನ ಹುಲ್ಲಿನ ರಾಶಿಯನ್ನು ನೋಡಿದ್ರೆ ಮನಸ್ಸಿಗೆ ಅದೆಷ್ಟೊಂದು ಆನಂದವಾಗುತ್ತೆ. ಎಂಥ ಸುಂದರವಾದ ನಿಸರ್ಗ, ಅದೆಂಥ ಮನತಣಿಸುವಂಥ ವಾತಾವರಣ ನೋಡಿದ್ರೆ ಮನಸ್ಸಿಗೆ ಅದೆಷ್ಟೊಂದು ಆಹ್ಲಾದಕರ ಉಂಟು ಮಾಡ್ತಾರೆ. ನಿಜ, ಆ ಮರದ ಮೇಲೆ ಕುಳಿತುಕೊಂಡು ಆ ಕೋಗಿಲೆ ಕುಹು ಕುಹು ಎನ್ನುವ ಶಬ್ದ, ನವಿಲಿನ ನರ್ತನ, ಜಿಂಕೆಯ ಸ್ಪಂದನ, ಹೌದೌದು ಕೇಳಿದಕ್ಕಿದೆಷ್ಟೊಂದು ಇಂಪಾಗಿದೆ. ಇಂಥ ಪುಣ್ಯನಾಡಿನಲ್ಲಿ, ಇಂಥ ಭರತ ಭೂಮಿಯಲ್ಲಿ ಹುಟ್ಟಿದ ನಾನೇ ಪುಣ್ಯವಂತಿ ಅಂತ ಭಾವಿಸುತ್ತೆ. ಕಲ್ಪನೆಯಲ್ಲಿ ಕಾಡನ್ನೇ ವರ್ಣಿಸುವ ಕಾಮಿನೇ ಈ ಕಾಡಿನಲ್ಲಿರುವಾಗ ಎಲ್ಲಿಲ್ಲದ ಸುಂದರ ಸೊಬಗು. ನೋಡಿ, ನೀವು ಯಾರು ಏನು ಅಂತ ನನಗೊಂದು ಗೊತ್ತಿಲ್ಲ. ಅಂಥದ್ರಲ್ಲಿ ನೀವಾಗಿ ಬಂದು ಮಾತಾಡ್ತಾ ಇದ್ದೀರಿಲ್ಲ, ಈ ರೀತಿಯೆಲ್ಲ ಮಾತಾಡೋದು ಒಳ್ಳೇದಲ್ಲ. ನಾನು ಮನೆಗೆ ಹೋಗ್ಬೇಕು, ಸ್ವಲ್ಪ ದಾರಿ ಬಿಡಿ. ನಾನ್ಯಾರು? ನಿನ್ನಂತ ಸುಂದರ ಸುಮುಗೆ ಸುಧಾಮ ನಾನು. ಶೀಲಾ, ಆತುರ ಪಡಬೇಡ ಚಿನ್ನ, ಆತುರ ಪಡಬೇಡ. ನನ್ನ ಪರಿಚಯನು ನಾನೇ ಮಾಡಿಕೊಡುವೆ. ನೋಡಿ, ನೀವ್ಯಾರು ಏನೋ ನನಗೆ ಗೊತ್ತಿಲ್ಲ. ಈ ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ರೆ ನನ್ನ ಮನದಲ್ಲಿ ಏನೋ ಒಂಥರ ಭಯ ಕಾಡ್ತಾ ಇದೆ. ದಯವಿಟ್ಟು ನಿಮ್ಮ ಕೈ ಮುಗಿತೀನಿ, ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ, ನಾನು ಹೋಗ್ತೀನಿ. ಶೀಲಾ, ಭಯ ಪಡಬೇಡ ಚಿನ್ನ, ಭಯ ಪಡಬೇಡ. ಈ ಕಾಡಿನಲ್ಲಿ ನಾವಿಬ್ಬರೇ ಇರುವಾಗ ಯಾಕೆ ಭಯ ಪಡುತ್ತೀಯಾ? ಬಾಶೀಲಾ, ಈ ಜಗನ್ನಾಥನನ್ನು ಬಿಗಿದಪ್ಪಿಸಬೇಕು. ನಿನ್ನಲ್ಲಿರೋ ಭಯ ಕ್ಷಣ ಮಾತ್ರದಲ್ಲೇ ಹೊರಟು ಹೋಗುತ್ತೆ. ಮುಚ್ಚ ಬಾಯಿನ. ಓಹೋ, ನೀನ ಈ ಊರಿಗೆ ಆಗರ್ಭ ಶ್ರೀಮಂತ ಜಗನ್ನಾಥ್ ಒಂಟಿಯಾಗಿ ಹೆಣ್ಣು ಸಿಕ್ಕಿದ್ದಾಳೆ ಅಂತ ಹೇಳಿ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದೀಯಾ? ನೀನು ತುಂಬಾ ಒಳ್ಳೆಯವನು ಅಂತ ಇಲ್ಲಿವರೆಗೂ ಮರ್ಯಾದೆ ಕೊಟ್ಟು ಮಾತನಾಡಿದೆ. ಆದ್ರೆ ನಿಮ್ಮಂತ ಶ್ರೀಮಂತರಿಗೆ ನಮ್ಮಂತ ಕುವರಿಯರು ಪಾದರಕ್ಷೆಯಿಂದ ಪೂಜೆ ಮಾಡಿದಾಗಲೇ ನಿಮ್ಮಂಥವ್ರಿಗೆ ಕಿಮ್ಮತ್ತು ಬರೋದಕ್ಕೆ ಸಾಧ್ಯ. ಬಾಯಿ ಮುಚ್ಚೆ ಸೊಕ್ಕಿನ ಹೆಣ್ಣ. ನನ್ನ ಎದುರು ಮಾತನಾಡಲು ಮಾಮ ಮಂತ್ರಿಗಳೇ ಅಂಜುವಾಗ ಏಕಸ್ಥಿತಿ ನೀನು ನನ್ನ ಎದುರು ಮಾತನಾಡುವುದೇ? ಶೀಲಾ, ನೀನಾಗಿ ಒಪ್ಪಿ ಬಂದರೆ ಸರಿ, ಇಲ್ಲದಿದ್ದರೆ ಬಲಾತ್ಕಾರದ ಪ್ರಯೋಗ ಮಾಡಬೇಕಾಗುತ್ತೆ. ಎಚ್ಚರ. ಸಾಕು ಮಾಡಿ ನಿನ್ನ ಮಾತನ. ಈ ನಿನ್ನ ಸಿರಿತನ ಅದೆಷ್ಟೇ ಸರೋವರವಾಗಿ ಉಕ್ಕಿ ಬಂದರೂ ಕೂಡ ಚಿಂತೆ ಇಲ್ಲ. ಆದರೆ ಈ ನನ್ನ ಶೀಲ ಎನ್ನುವುದು ನಿಮ್ಮಂತ ಪಾಪಿಗಳ ಪಾಲಿಗೆ ಕೆಂಡ ದುಂಡೆ ಅಂತ ಮರೆತು ಮಾತನಾಡಬೇಡ. ಕೆಂಡ ದುಂಡೆ, ಅಖಂಡ ಪ್ರತಿಮೆ, ಸುಂದರ ಸುಕುಮಾರಿ. ಬರೀ ಬಾಯಿ ಮೀತಿನಿಂದ ಹೇಳಿದರೆ ನೀನು ಕೇಳುವಂತಲ್ಲ. ಬಾಶೀಲಾ, ಓರ್ವಳ ಮೇಲೆ ಬಲತ್ಕರಿಸಲು ಮುಂದಾದ ದುರಾತ್ಮ, ನಾಚಿಕೆ ಆಗುವುದಿಲ್ಲ ನನಗೆ ಪರ ಸ್ತ್ರೀಯರ ಕೈ ಮೇಲೆ ಮೈ ಮೇಲೆ ಕೈ ಹಾಕಲು. ನಾನು ಯಾರೆಂದು ತಿಳಿಯದೆ ನನ್ನ ಮೇಲೆ ಕೈ ಮಾಡಲು ಪ್ರಯತ್ನಿಸಿದ್ಯಾ? ಶ್ರೀಕಾಂತ್, ಇದರ ದ್ವೇಷ ಅನ್ನುವುದು ನೋಡು ಶ್ರೀಕಾಂತ್.
ಜಗನ್ನಾಥ್. ಈ ಊರಿನ ಹಿರಿಯರು ಅಗರ್ಭ ಶ್ರೀಮಂತರು, ಜಮೀನ್ದಾರರು, ಮೇಲಾಗಿ ಈ ಊರಿನ ಸರ್ವಾಧಿಕಾರಿಗಳು. ಥೂ, ನಿಮ್ಮ ಜನ್ಮಕ್ಕೆಷ್ಟು. ಒಟ್ಟಿಗೆ ಹಣೆಯಿಂದ ಬಡವರ ರಕ್ತ ಕುಡಿದು ಮೇಲಿದ ನಿನ್ನ ದೇಹದ ದಾಹವನ್ನ ಇಂಥ ಪವಿತ್ರ ಪರಸ್ತ್ರೀಯ ಮೇಲೆ ತೋರಿಸಲು ಮುಂದಾದ ದುರಾತ್ಮ. ನೋಡು, ಮಾತಿಗೆ ಮಾತು ಬೆಳೆಸಿ ನನ್ನ ಹೃದಯದ ಕ್ರೋಧಾಗ್ನಿಯನ್ನ ಪುಡಿದೆಬ್ಬಿಸಬೇಡ ಸಾವುಕಾರ. ಮರ್ಯಾದೆಯಿಂದ ಹೊರಟೋಗು ಇಲ್ಲಿಂದ. ಇಲ್ಲವಾದರೆ ಕತ್ತಿಗೆ ಕೈ. ನನ್ನ ಕತ್ತಿಗೆ ಕೈ ಹಾಕಲು ಬಂದ ನಿನ್ನನ್ನು ಬಿಡಲ್ಲ ಶ್ರೀಕಾಂತ್, ಬಿಡಲ್ಲ. ಮುಂದೊಂದು ದಿನ ನಿನಗೆ ಇದೆ. ಏ ಕಾಲ ಮಿಂಚಿಲ್ಲ ಚಿನ್ನ, ಬಂದೇ ಬರುವೆ ನಿನ್ನ ಪಾಲಲ್ಲಿ ಶ್ರೀಕಾಂತ್. ಸಕಲದವನೇ, ನಿನ್ನ ಕಪಟ ಕಾರಸ್ಥಾನ ನನ್ನ ಮುಂದೇನೂ ನಡೆಯದು. ನನಗೆ, ಅದು ಈ ಶ್ರೀಕಾಂತನಿಗೆ ಪ್ರಾಣ ಭಯ ನೀಡುವೆಯಾ? ಯಾರ ಪ್ರಾಣ ಯಾರ ಕೈಯಲ್ಲಿದೆ ಎಂಬುದನ್ನ ಆ ಪರಮಾತ್ಮ ನೋಡಿಕೊಳ್ಳುತ್ತಾನೆ. ಇದು ನನ್ನೂರು ಗುಣವಂತೆ. ಇಲ್ಲಿ ಗುಣವಂತರೇ ಇರಬೇಕೇ ಹೊರತು ನಿನ್ನಂತ ಕಾಮುಕರಲ್ಲ. ನಿಮಗೆಲ್ಲ ಒಂದು ತಕ್ಕ ಶಾಸ್ತಿಯನ್ನ ಮಾಡೇ ಮಾಡುತ್ತೇನೆ. ಹಬ್ಬ ಸಮ್ಮಿಕೆ ಸರಿಯಾಗಿ ದೇವರಾಗಿ ಬಂದು ನನ್ನ ಮಾನವನ್ನು ಕಾಪಾಡಿದ್ರಿ. ಈ ನಿಮ್ಮ ಉಪಕಾರವನ್ನ ನಾನು ಯಾವುದೇ ಕಾರಣಕ್ಕೂ ಮರೆಯೋದಿಲ್ಲ. ನನ್ನದು ಇದೇ ಊರು. ಇದೇ ಊರಿನ ಸ್ಟಾಪ್ ಇಂಡಿದ ಶಿಕ್ಷಕ ಜಗದೀಶ್ ಅಂತ ಇದ್ದಾರಲ್ಲ, ನಾನವರ ತಂಗಿ. ನನ್ನ ಹೆಸರು ಶೀಲಾ ಅಂತ. ಅಂದ ಹಾಗೆ ತಮ್ಮ ಹೆಸರೇನು? ಶ್ರೀಕಾಂತ್ ಅಂತ ನನ್ನ ಹೆಸರು. ನನ್ನದೊಂದು ದೊಡ್ಡ ಕಥೆ. ಚಿಕ್ಕವನಿರುವಾಗಲೇ ಹೆತ್ತಮ್ಮನನ್ನು ಕಳೆದುಕೊಂಡ ನಿರ್ಗತಿಕ ನಾನು. ಈಗ ಮಲತಾಯಿಯ ಮತ್ಸರಲ್ಲಿ ಬಿದ್ದು ಗೋಳಾಡ ಹತ್ತಿದ್ದೇನೆ. ನನ್ನ ಸುಖ ದುಃಖಗಳನ್ನು ವಿಚಾರಿಸುವರು ಯಾರೂ ಇಲ್ಲ. ಅಯ್ಯೋ ಹೋಗ್ಲಿ ಬಿಡಿ ಪಾಪ. ಎಲ್ಲಿದ್ದನ್ನೆಲ್ಲ ಮನಸ್ಸಿಗೆ ಹಚ್ಕೊಂಡ್ಬಿಟ್ಟು ದಯವಿಟ್ಟು ಈ ರೀತಿ ಧೃತಿ ಕೆಡದೆ ನಾವು ಜೀವನದಲ್ಲಿ ಮುನ್ನಡೆಯಲೇಬೇಕು ತಾನೆ. ಯಾಕೋ ಈ ಚೆಲುವೆಯನ್ನು ನೋಡಿದಾಕ್ಷಣ ನನ್ನ ಹೃದಯದೊಳಗಿನ ಪ್ರೇಮ ಕಣಗಳು ಒತ್ತಿ ಒತ್ತಿ ಹೇಳ್ತಾ ಇದೆ, ಹೇಗಾದರೂ ಮಾಡಿ ಇವಳ ಮನಸ್ಸನ್ನು ಒಪ್ಪಿಸಿ ಮದುವೆಯಾಗೆಂದು. ಸಾಕ್ಷಾತ್ ಅಪ್ಸರೇ ಧರೆಗಿಳಿದಂತಿದೆಯಲ್ಲ. ಏನಿವಳ ರೂಪ, ಏನಿವಳ ಗುಣ. ಹೆಸರಿಗೆ ತಕ್ಕ ರೂಪ, ರೂಪಕ್ಕೆ ತಕ್ಕ ಸೌಂದರ್ಯ. ಇಂಥ ಚೆಲುವೆಯನ್ನ ನನ್ನ ಜೀವನದಲ್ಲಿ ನಾನು ನೋಡ್ತಾ ಇರುವುದು ಇದೇ ಪ್ರಥಮ ಸಲ. ನಾನೇನಾದರೂ ಕೇಳಿಕೊಂಡ್ರೆ ಇವಳು ಏನು ತಪ್ಪು ತಿಳ್ಕೊಳ್ತಾಳೆ ಏನೋ. ಯಾಕೆ ಸೌಕರ್ಯ ಒಬ್ಬರೇ ನಿಂತ್ಕೊಂಡು ಯಾವುದೋ ಗಾಢವಾಗಿ ವಿಚಾರ ಮಾಡ್ತಾ ಇದ್ದೀರಿಲ್ಲ? ಏನು ವಿಚಾರ ಮಾಡ್ತಾ ಇದ್ದೀರಾ? ಸರಿ, ನನಗೆ ಸಮಯ ಬಹಳ ಆಗ್ತಾ ಇದೆ. ನಾನು ಮನೆಗೆ ಹೋಗಬೇಕು. ನನಗೆ ಅಪ್ಪಣೆ ಕೊಡ್ತೀರಾ? ಮೇಡಮ್, ನಿಮ್ಮ ಹತ್ರ ನಾನು ಒಂದು ಚಿಕ್ಕ ವಿಷಯನ ಕೇಳಬೇಕು ಅಂತ ಇದ್ದೀನಿ. ಏನು ತಪ್ಪು ತಿಳ್ಕೊಬಾರ್ದು. ಚಿಚಿ, ಪರವಾಗಿಲ್ಲ. ಅದೇನಿರುತ್ತೆ ಹೇಳಿ. ನನ್ನ ಮಾನವನ ಕಾಪಾಡಿದ ದೇವರು ನೀವು. ನೀವೇನು ಹೇಳಿದ್ರು ಕೂಡ ನಾನು ತಪ್ಪು ತಿಳಿದುಕೊಳ್ಳೋದಿಲ್ಲ. ಕತ್ತಲು ಕೈದ ನನ್ನ ಬಾಳಿಗೆ ಬೆಳದಿಂಗಳು ನೀವಾಗಬೇಕು. ಕೊರಗಿ ಕೊರಗಿ ಸತ್ತೋಗುತ್ತಿರುವ ಈ ಜೀವಕ್ಕೆ ಜ್ಯೋತಿಯಾಗಿ ನೀವು ಬೆಳಗಬೇಕು. ನೋಡಿ, ನೀವು ನನಗಿಂತ ತಿಳಿದವರು. ಇದಕ್ಕೂ ಹೆಚ್ಚಿನದೇನೂ ಸಾಧ್ಯವಿಲ್ಲ. ಸಾವುಕರೇ, ನೀನು ಅಂತ ಮಾತಾಡ್ತಾ ಇದ್ದೀರಾ ಅಲ್ಲರೇ? ನೀವು ಆಕಾಶ, ನಾನು ಭೂಮಿ. ಹೀಗಿರ್ಬೇಕಾದ್ರೆ ಭೂಮಿ ಆಕಾಶ ಒಂದಾಗೋದಕ್ಕೆ ಸಾಧ್ಯನಾ? ಏಕೆ ಸಾಧ್ಯವಿಲ್ಲ ಶಿವ? ಆ ಪರಮೇಶ್ವರನು ತನ್ನ ಕರುಣೆಯ ಕಣ್ಣು ತೆಗೆದು ಕೃಪಾ ಕಟಾಕ್ಷ ಬೀರಿದನೆ. ಆಕಾಶ ಭೂಮಿ ಒಂದಾಗಬಾರದೆ. ನೋಡಿ, ನಾನಂತೂ ನನ್ನ ಮನಸ್ಸಿನ ಭಾವನೆಗಳನ್ನ ಹೇಳಿಕೊಂಡಿದ್ದೆ. ಇನ್ನಿರೋದು ನಿಮಗೆ. ಬಾಕಿ ಉಳಿದಿದ್ದು ನನ್ನ ಹತ್ರ ಅಂತ ಹೇಳಿದ್ರೆ ಅದೇ ನಾವು ನಿಮ್ಮ ಬಾಳ ಸಂಗಾತಿ ಆಗಬೇಕು ಅಂತ ತಾನೇ ನೀವು ಈ ರೀತಿ ಎಲ್ಲ ಮಾತಾಡ್ತಾ ಇದ್ದೀರಾ? ಬರೀ ಆಸೆಯಿಂದಷ್ಟೇ ಹೇಳ್ತಾ ಇಲ್ಲ ಶೀಲಾ. ನನ್ನ ಪ್ರೇಮ, ನನ್ನ ಹೃದಯದ ಪ್ರೇಮ ಕಣಗಳ ಸಾಕ್ಷಿಯಾಗಿ ಹೇಳುವೆ, ನೀನೇ ನನ್ನ ಬಾಳ ಸಂಗಾತಿ ಎಂದು. ನೋಡಿ, ನಿಮಗೆ ಮನಸ್ಸಿದ್ದರೆ ಈ ನತದರ್ಶನ ಕೈ ಹಿಡಿದು ಮುಂದೆ ಬನ್ನಿ. ಮನಸ್ಸಿಲ್ಲದಿದ್ದರೆ ಮೂರು ಮಾತನಾಡದೆ ಹೊರಟೋಗಿರಿ. ನೋಡಿ, ನಾನು ಈಗ ಹೇಳ್ತೇನೆ ಅಂತ ನೀವು ಬೇಸರ ಮಾಡ್ಕೊಳ್ಬೇಡಿ. ದಯವಿಟ್ಟು ಈ ರೀತಿ ಬೇಸರ ಮಾಡ್ಕೊಳ್ಬೇಡಿ. ಹಾಗಲ್ಲ, ನಾವಿಬ್ರು ಒಂದಾಗಿದ್ದು ನಿಜವಾದ್ರೆ ಅದಕ್ಕೆ ಈ ಸಮಾಜ ಒಪ್ಪುತ್ತಾ? ಅಷ್ಟೇ ಅಲ್ಲದೆ ಭೂಮಿಗೂ ಆಕಾಶಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಅಷ್ಟೇ ಅಲ್ಲದೆ ಮನೆಯಲ್ಲಿ ನಮ್ಮಣ್ಣ ಏನೇನೋ ಭಯವೇ. ಹೆದರಬೇಡ ಶೀಲಾ.
ನೀನೊಬ್ಬಳು ಮನಸ್ಸು ಮಾಡಿದರೆ ಸಾಕು, ಆ ಹರನೇ ಬಂದು ಈ ಸಂಬಂಧ ಬೇಡವೆಂದರು ಆ ನಿನ್ನ ಕೈ ಬಿಡಲಾರಿ. ನಿನ್ನ ಅಣ್ಣನನ್ನು ಒಪ್ಪಿಸುವ ಜವಾಬ್ದಾರಿ ನನ್ನದು. ಒಪ್ಪಿಗೆಯೇ? ಹಬ್ಬ, ಈ ನಿಮ್ಮ ವಿನಯದ ಮಾತಿಗೆ ನಾನಂತರೂ ಮೆಚ್ಚಿಕೊಂಡೆ. ಹಾಗಿರ್ಬೇಕಾದ್ರೆ ಮತ್ತೇಕೆ ತಡ? ಕಂಕಣ ಬಲ ಕೂಡಿ ಬಂದಿದ್ದು ನಿಜವಾಗಿ ಯಾರು ಏನು ಮಾಡೋದಕ್ಕೆ ಸಾಧ್ಯವಿಲ್ಲ ಬಿಡಿ. ಅಂದರೆ ನನ್ನ ಮಾತಿಗೆ ನಿಮ್ಮ ಒಪ್ಪಿಗೆಯೇ? ನಿಜ. ಈ ಸರೋವರದ ಆ ಗಂಗಾ ಮಾತೆಯ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ನನಗೂ ಕೂಡ ಒಪ್ಪಿಗೆ ಇದೆ. ಶೀಲಾ, ಇಂದು ನನ್ನ ಮನಸ್ಸು ಹಗುರವಾಯ್ತಮ್ಮ. ನನ್ನ ಜೀವನ ಇಂದು ಸಾರ್ಥಕವಾಯಿತು. ನೋಡಿ, ಒಂದು ಹೆಣ್ಣಿನ ಮನಸ್ಸನ್ನು ಒಪ್ಪಿಸುವುದೆಂದರೆ ಒಂದು ಯುದ್ಧದಲ್ಲಿ ಗೆದ್ದು ಬಂದಷ್ಟೇ ಅಲ್ಲವೇ? ಹೌದೌದು, ಮಾತಿನಲ್ಲಿ ತುಂಬಾನೇ ಚಾಣಾಕ್ಷರ ನೀವು. ಅಂತೆ ಈ ಹೆಣ್ಣಿನ ಮನಸ್ಸನ್ನ ಇಷ್ಟು ಬೇಗ ಕದ್ದು ಬಿಟ್ರಲ್ಲ.